ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತಾಗಿ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಏನಾಗುತ್ತೆ ಅಂದರೆ, ರಾಶಿಗೆ 7ನೇ ಮನೆಯಲ್ಲಿ ಸೂರ್ಯ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ, ಕುಜಗ್ರಹ ಇರೋದ್ರಿಂದ ನಿಮಗೆ 7ನೇ ಮನೆಯಿಂದ ಸಿಕ್ಕಾಪಟ್ಟೆ ತುಂಬ ಜನ ಫ್ರೆಂಡ್ಶಿಪ್ ಬರ್ತಾರೆ. ಆದರೆ ನಿಮಗೆ ಮೋಸ ಮಾಡ್ತಾರೋ ಒಳ್ಳೇದು ಮಾಡ್ತಾರೋ ಗೊತ್ತಿಲ್ಲ 100%. ಅದೇ ಥರ ವೃಷಭ ರಾಶಿಯವರು ಯಾರಾಗಿರೋ ಇದ್ರೆ ಕೃತಿಕ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದಲ್ಲಿ ಯಾರು ಹುಟ್ಟಿರೋ ನಿಮಗೆ ಸಾಕಷ್ಟು ನೋವು ದುಃಖಗಳು ಆಗ್ತಾಯಿದ್ದಾವೆ. ಆದರೆ ನಿಮಗೆ ದುಡ್ಡು ಕಾಸು ಎಲ್ಲ ಬರುತ್ತೆ, ಆದರೆ ನೇಮು ಫೇಮು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತದೆ. ಶನಿ ದೃಷ್ಟಿ ಸೂರ್ಯನ ದೃಷ್ಟಿ ಬರೋದ್ರಿಂದ ನಿಮಗೆ ಕೋರ್ಟು ಕೇಸ್ನಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕೈತ್ರ ಅಂತ ಹೇಳ್ತಿದ್ದೆ, ಅದೊಂದು ಬಗೆಹರಿಸ್ಕೊಳ್ಳಿ. ಮತ್ತು ವೃಷಭ ರಾಶಿಯವರಿಗೆ ಗುರು ಧನಸ್ಥಾನದಲ್ಲಿರೋದು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಗುರುಗ್ರಹದಿಂದ ನೀವು ಎಲ್ಲ ಥರದ ದುಡ್ಡನ್ನು ಅನುಭವಿಸ್ತೀರ, ಎಲ್ಲ ಥರದ ದುಡ್ಡು ಯೋಗವನ್ನು ಕೊಡುತ್ತೆ. ಗುರು ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾನೆ. ಧನಸ್ಥಾನದಲ್ಲಿ ಗುರು ನೋಡೋದ್ರಿಂದ ನಿಮಗೆ ಶನಿ ದೋಷವನ್ನು ನಿವೃತ್ತಿ ಮಾಡ್ಕೊಳ್ಳಿ. ತಿರುನಲ್ಲರಿಗೆ ಹೋಗಿ ಸ್ಟಾರ್ಟ್ ಮಾಡಿ. ನಿಮಗೆ ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಶನಿನ ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಶನಿ ಗ್ರಹನ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ 100%. ಅದೇ ರೀತಿಯಲ್ಲಿ 7ನೇ ಮನೆಯಲ್ಲಿ ಸೂರ್ಯ ಗ್ರಹ, ಬುಧ ಗ್ರಹ, ಕುಜಗ್ರಹ, ಶುಕ್ರ ಗ್ರಹದಿಂದ ನಿಮಗೆ ಗಂಡ ಹೆಂಡತಿ ಜಗಳಗಳಾಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಗೆ ಶನಿ 4ನೇ ಮನೆಯಲ್ಲಿದ್ದಾಗ ತಾಯಿಗೆ ಆರೋಗ್ಯ ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ತಾಯಿಗೆ ಆರೋಗ್ಯ ಸಮಸ್ಯೆಯನ್ನು ಇರ್ತಾನೆ. ಕುಟುಂಬದಲ್ಲಿ ಗಾಡಿ ವಾಹನ ಕಿರಿಕಿರಿ, ನೆಮ್ಮದಿ ಇಲ್ಲ 100%. ದುಡ್ಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾನೆ. 10ನೇ ಮನೆಯಲ್ಲಿ ರಾಹು, ಕೆಲಸದಲ್ಲಿ ಸಾಕಷ್ಟು ಕಷ್ಟ ದುಃಖಗಳು. ವೃಷಭ ರಾಶಿಯವರು ಒಂದು ರೌಂಡಾದ್ರು ಕೂಡ 4ನೇ ಮೇಲೆ ಕೇತು, 10ನೇ ಮೇಲೆ ರಾಹು, ಫಾರಿನ್ ಟ್ರಿಪ್ಪೆಲ್ಲ ಮಾಡಬೇಕಾಗತ್ತೆ. ಫಾರಿನ್ ಯೋಗ ಬರುತ್ತೆ. ಫಾರಿನ್ನಲ್ಲೇ ಅದೃಷ್ಟವನ್ನು ನೀವು ಪಡಿಬೇಕಾಗತ್ತೆ. ಯಾಕಂದರೆ ಈ ಥರ ಒಂದು ಯೋಗ ಇದೆ. ಫಾರಿನ್ಗೆ ಹೋಗೋರಿಗೆ ತುಂಬ ಅದ್ಭುತವಾದ ಯೋಗ. ರಾಶಿ ಮೇಲೆ ರಾಶಿಗೆ ಪರಿಣಾಮವನ್ನು ನೀವು ಅನುಭವಿಸೋದ್ರಿಂದ ನೀವು ತುಂಬ ಒಳ್ಳೆಯದಾಗಬೇಕು. ಅಂದರೆ ನೀವು ಖಂಡಿತಲೂ ಕೂಡ ವೃಷಭ ರಾಶಿಯರು ಶಿವನ ಆರಾಧಿಸೋದು, ವಿಷ್ಣುನ ಆರಾಧನೆ ಮಾಡೋದು ತುಂಬ ಪಾಸಿಟಿವ್ನ ಕೊಡುತ್ತೆ. ನಂದಿಯನ್ನು ಪೂಜೆ ಮಾಡೋದ್ರಿಂದ ವೃಷಭ ರಾಶಿಯರಿಗೆ ತುಂಬ ಒಳ್ಳೆಯದಾಗುತ್ತೆ. ನಂದಿ ಗ್ರಹನ ಬಹಳ ವಿಶೇಷವಾಗಿ ನಂದಿನ ಪೂಜಿಸೋದು, ನಂದಿಗೆ ಮಾಲೆ ಹಾಕೋದು, ನಿಜವಾದ ಹಸುವಿಗೆ ಪೂಜೆ ಮಾಡೋದು, ನಿಜವಾದ ಎತ್ತಿಗೆ ಪೂಜೆ ಮಾಡೋದು, ಇದೆಲ್ಲವೂ ಕೂಡ ವೃಷಭ ರಾಶಿ ಒಳ್ಳೆಯದಾಗುತ್ತೆ. ಮತ್ತು ತೆಂಗಿನಕಾಯಿನಲ್ಲಿ ನಿಮ್ಮ ದೃಷ್ಟಿಯನ್ನು ತೆಗೆದು ಹೊಡೆಯೋದು, ದೇವಸ್ಥಾನದಲ್ಲಿ ನಿಮ್ಮ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿನ ದೃಷ್ಟಿ ತೆಗೆದು ಹೊಡೀರಿ. ಹಾಗಾಗಿ ದೃಷ್ಟಿನ ಹೊಡೆದಷ್ಟು ನಿಮಗೆ ನೆಗೆಟಿವ್ ಆಗೋಲ್ಲ. ನೆಗೆಟಿವಿಂದ ಒಂದಲ್ಲ ಒಂದು ಸಮಸ್ಯೆಗಳು ಬೀಳೋದ್ರಿಂದ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ. ತುಂಬ ಬ್ರಿಲಿಯಂಟ್ ಸಕ್ಸಸ್ಸನ್ನು ಕೊಡುತ್ತೆ, ಬ್ರಿಲಿಯಂಟ್ ಯೋಗವನ್ನು ಕೊಡುತ್ತೆ, ಬ್ರಿಲಿಯಂಟ್ ವೈಬ್ರೇಷನ್ ಕೊಡುತ್ತೆ. ಬ್ರಿಲಿಯಂಟಾಗಿ ಯೋಗವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾದ ವೆಯ್ಟಿಂಗ್ ಸಕ್ಸಸ್ಸನ್ನು ಕೊಡ್ತಾರೆ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು, ಲೈಫಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಲೈಫಲ್ಲಿ ತುಂಬ ವೈಬ್ರೇಷನ್ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನಿಮ್ಮ ಯೋಗದ ಮೇಲೆ ಯೋಗ ಬರುತ್ತೆ. ಹಾಗಾಗಿಯೇ ನಿಮ್ಮ ಯೋಗದಲ್ಲಿ ಶನಿ ದೃಷ್ಟಿಗೋಸ್ಕರ ನೀವು ತಿನ್ನಲಾರು ದರ್ಶನ ಮಾಡಿ ಶನಿ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ
ಆವಾಗ ಎಷ್ಟು ತಿನ್ನಲಾರ್ಗೆ ಹೋಗ್ತಿರೋ ಅಷ್ಟು ನಿಮ್ಗೆ ಒಳ್ಳೆ ಪಾಯಿಂಟ್ಸ್ ಕೊಡ್ತಾನೆ. ಎಷ್ಟು ಪಾಯಿಂಟ್ಸ್ ಕೊಡೋದ್ರಿಂದಲೂ ಕೂಡ ಲಾಭವನ್ನು ಪಡ್ಕೊಳ್ಳಿ. ಒಳ್ಳೆಯದಾಗಲಿ.